ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಕಶ್ವಿಜಾ ಕನ್ನಡ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ನಾನು ಬೆಳಗ್ಗೆಯಿಂದ ಲಾಗ್ಸ್ನ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮ್ಮ ಮನೆ ಟೆರೆಸ್ ಮೇಲೆ ನಾನು ಕ್ಯಾಪ್ಚರ್ ಮಾಡಿರೋ ಅಂಥ ಲಾಗ್ ಆಗಿರುತ್ತೆ. ಬೆಳಿಗ್ಗೆ ನಮ್ಮ ಅತ್ತೆ ಬಟ್ಟೆ ಒಗಿತಾ ಇದ್ರು, ಬಿಸಿಲು ಬಂದುಬಿಡುತ್ತೆ ಅಂತ. ಅಂದ್ರೂ ಅಷ್ಟರಲ್ಲಿ ಬಿಸಿಲು ಸ್ಟಾರ್ಟ್ ಆಗಿತ್ತು. ಮತ್ತು ಇದು ಸಂಡೇ ಲಾಗ್, ಅದಕ್ಕೋಸ್ಕರ ನಾನು ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ನಾವಿದ್ರೂ ನಮ್ಮ ಅತ್ತೆ ಬಟ್ಟೆ ಏನಾದರೂ ಇದ್ದರೆ ಮನೇಲಿ ಅವರೇ ಒಗೆ ಅಂಥದ್ದು. ನಮಗೆ ಆಫೀಸ್ ರಜೆ ಇದ್ರೂ ಅವ್ರಿಗೇನಾದ್ರು ಹುಷಾರಿಲ್ಲ ಅಂತಂದರೆ ನಾವು ಒಗಿತೀವಿ ಅಷ್ಟೇನೆ. ಇಲ್ಲ ಅಂತಂದರೆ ಅವರು ನಮ್ಮ ಜೊತೆ ನಾರ್ಮಲಾಗಿ ಕೆಲಸ ಮಾಡ್ತಿರ್ತಾರೆ. ಮತ್ತು ಮೇಲ್ಗಡೆ ಕೆಲವೊಂದು ಪಾಟ್ಗಳು ಖಾಲಿ ಇತ್ತು ಅಂತ ಕೂಡ ನಿಮಗೆ ತೋರಿಸಿದೆ ನಾನೊಂದು ಲಾಗಲ್ಲಿ. ಇವಾಗ ಆ ಪಾಟ್ಗೆಲ್ಲ ಗಿಡ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿ ಗ್ರೋ ಆಗ್ತಾ ಇದೆ. ಸೊ ಒಂದೊಂದು ಹೂ ಕೂಡ ಬಿಟ್ಟಿದೆ, ಎಲ್ಲ ಫುಲ್ಲು ರೆಡ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ರೋಸು. ನಮಗಂತೂ ರೋಸ್ ಇರೋದಕ್ಕೆ ಮೇಲ್ಗಡೆ ಈ ಥರ ಟೆರೇಸಲ್ಲಿ ನಾವೇ ಹಾಕ್ಕೊಂಡಿರೋದಕ್ಕೆ ಮನೆ ಹತ್ರ ನಾವು ಆಫೀಸ್ಗೆ ಹೋಗಬೇಕಾದ್ರೆ ಎಲ್ಲ ಡೈಲಿ ಮುಡ್ಕೊಂಡು ಹೋಗ್ತಾ ಇರ್ತೀವಿ. ಮತ್ತು ಅವರು ನಮ್ಮ ಅತ್ತೆ ಬಟ್ಟೆ ಒಗಿತಾ ಇದ್ರಲ್ಲ, ನಾನು ಹಾಗೇ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿಬಿಡೋಣ ಅಂಥೇಳಿ ಬಂದೆ. ನಮ್ಮ ಅಕ್ಕಂಗೂ ಕೆಲಸ ಇತ್ತು ಸಂಡೇ, ಅದಕ್ಕೆ ಅವರು ಮನೇಲಿರಲಿಲ್ಲ. ಹಾಗಾಗಿ ಒಂದೊಂದೇ ಕೆಲಸಗಳನ್ನ ಮುಗಿಸ್ಕೊಬೇಕಲ್ಲ ಅಂಥೇಳಿ ಮುಗಿಸ್ಕೊತಾ ಇದ್ದೆ. ಟಿಫನ್ ಎಲ್ಲ ಮಾಡಿಟ್ಟು ಹೋಗಿದ್ದರು. ನಾನು ಆಲ್ಮೋಸ್ಟ್ ಟಿಫನ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ, ಅವರೇ ಮಾಡಿಟ್ಟು ಹೋಗ್ತಾರೆ. ಈ ಥರ ಏನಾದರೂ ಕ್ಲೀನಿಂಗ್ ಇದ್ದರೆ ಸಂಡೇ ನಾನು ಮುಗಿಸ್ಕೊತೀನಿ, ಇಲ್ಲ ಸ್ಯಾಟರ್ಡೆ ಬೇಗ ಬಂದಿರ್ತೀನಿ, ಸ್ಯಾಟರ್ಡೆ ಮುಗಿಸ್ಕೊತೀನಿ. ಯಾವಾಗಾದ್ರೂ ಸ್ವಲ್ಪ ಬೇಗ ಮುಗಿಸ್ಕೊಂಡು ಯಾವಾಗಾದರೂ ರೆಸ್ಟ್ ಮಾಡ್ಕೊತೀನಿ. ಸಂಡೇ ರೆಸ್ಟ್ ಮಾಡಲೇಬೇಕು. ಕಂಟಿನ್ಯೂಸ್ ಆಗಿ ಡೈಲಿ ಕೆಲಸ ಮಾಡ್ತಿರ್ತೀವಿ. ಬೆಳಿಗ್ಗೆ ಎದ್ದರೆ ಮನೇಲಿ ಮಾಡು, ಮತ್ತು ಆಫೀಸಲ್ಲಿ ಮಾಡು, ಈ ಥರ ಕೆಲಸಗಳು ನಡೀತಾನೆ ಇರುತ್ತೆ. ಹಾಗಾಗಿ ಸಂಡೇ ನಮಗೆ ಫ್ರೀ ಸಿಗೋದ್ರಿಂದ ಆದಷ್ಟು ಆರಾಮಾಗಿ ರೆಸ್ಟ್ ಮಾಡಿಬಿಡಬೇಕು. ಇಲ್ಲಾಂತಂದರೆ ಮತ್ತೆ ಆ ಥರ ಟೈಮ್ ಸಿಗೋದಿಲ್ಲ. ಆಫೀಸ್ ಟೈಮ್ ಮತ್ತು ಮನೆ ಟೈಮ್ ಈ ಥರ ಎಲ್ಲ ಮಾಡ್ತಾ ಮಾಡ್ತಾ ಎಲ್ಲದಕ್ಕೂ ಟೈಮ್ ಕೊಡ್ತಾ ನಮಗೆ ನಾವೇ ಟೈಮ್ ಕೊಟ್ಟಿರೋದಿಲ್ಲ. ಹಾಗಾಗಿ ಆದಷ್ಟು ನಮಗೆ ನಾವು ಸಂಡೇ ಟೈಮ್ ಕೊಟ್ಕೊಬೇಕು. ನಾನು ಕೂಡ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ, ಅಂದರೆ ಸ್ನಾನ ಎಲ್ಲ ಏನೂ ಮಾಡಿಲ್ಲ. ಇದೆಲ್ಲ ಕ್ಲೀನ್ ಮಾಡಿದ್ರೆ ಮತ್ತೆ ಅದೇ ಥರ ಧೂಳು ಅನಿಸ್ತಾ ಇರುತ್ತೆ. ಅದಕ್ಕೆ ಒಂದೇ ಸಲ ಕ್ಲೀನ್ ಮಾಡಿ ಆಮೇಲೆ ಸ್ನಾನ ಮಾಡೋಣ ಅಂಥೇಳಿ ಫಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೆ. ಮನೆ ಎಷ್ಟು ಕ್ಲೀನಾಗಿರುತ್ತೋ ಅಷ್ಟು ಚೆನ್ನಾಗಿರುತ್ತೆ ಮನೇಲಿರೋದಕ್ಕೆ. ಇಲ್ಲಾಂತಂದರೆ ಏನೋ ಒಂಥರ ಕಿರಿಕಿರಿ, ಎಲ್ಲಾದರೂ ಒಂದು ಕಡೆ ಚೆನ್ನಾಗಿರಲ್ಲ ಅನಿಸ್ತಾ ಇರುತ್ತೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಮುಂಚೆನೇ ಇಲ್ಲಿ ಸೈಡಲ್ಲಿ ಒಂಥರ ಕಬೋರ್ಡ್ ಥರ ಕಾಣಿಸ್ತಾ ಇದೆ ಅಲ್ವಾ, ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಬಟ್ ಅದನ್ನೆಲ್ಲ ಏನು ನಾನು ಕ್ಯಾಪ್ಚರ್ ಮಾಡಿಲ್ಲ. ಕ್ಲೀನಿಂಗ್ ಲಾಗೆ ಪೂರ್ತಿ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿ ನಾನು ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ. ಇನ್ನು ಇದೆಲ್ಲ ಕ್ಲೀನ್ ಮಾಡಿ ಎಲ್ಲ ಆದಮೇಲೆ ಸ್ವಲ್ಪ ಬೇರೆ ಕೆಲಸಗಳೇನಾದರೂ ಇದ್ದರೆ ಮುಗಿಸ್ಕೊಬೇಕು. ಹಾಗೆಯೇ ಬ್ಲೌಸು ಕೂಡ ಹೊಲಿಯೋಣ ಅಂತ ಅಂದ್ಕೊಂಡೆ ಇವತ್ತು, ಬಟ್ ಆಗಲಿಲ್ಲ ಹೊಲಿಯೋದಕ್ಕೆ. ಆದಷ್ಟು ರೆಸ್ಟ್ ಮಾಡಿಬಿಡೋಣ ಈ ಸಂಡೇ ಅಂತ ಹೇಳಿ ಅದಕ್ಕೆಲ್ಲ ಕೈ ಹಾಕಲಿಲ್ಲ. ಬೇರೆ ದಿನ ಯಾವಾಗಾದ್ರೂ ಟೈಮ್ ಮಾಡಿಕೊಂಡು ಸ್ಟಿಚ್ ಮಾಡಬೇಕು ಬ್ಲೌಸ್ನ. ಯಾವಾಗ ಟೈಮ್ ಮಾಡ್ಕೊತೀನೋ ಗೊತ್ತಿಲ್ಲ. ಆದಷ್ಟು ಸಂಡೇ ನನಗೆ ಟೈಮ್ ಸಿಗೋದು, ಬೇರೆ ದಿನಗಳಲ್ಲಿ ಅಷ್ಟೊಂದು ಟೈಮ್ ಸಿಗೋದಿಲ್ಲ. ಯಾವುದಾದ್ರೂ ಸಂಡೇ ಸ್ಟಿಚ್ ಮಾಡಬೇಕು. ತುಂಬ ತಿಂಗಳುಗಳಾಗ್ಬಿಟ್ಟಿದೆ ಸ್ಟಿಚಿಂಗ್ ಅಂತ ಹೋಗಿ. ನಾನು ಆದಷ್ಟು ಟೈಮ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡಬೇಕು. ಇಲ್ಲಾಂತಂದರೆ ಮತ್ತೆ ರೂಢಿ ತಪ್ಪೋಗ್ಬಿಡುತ್ತೆ. ಸ್ಟಿಚ್ ಮಾಡ್ತಾ ಇದ್ರೇ ಅದು ರೂಢಿ ಇರುತ್ತೆ ಚೆನ್ನಾಗೆ. ಮತ್ತು ನಾನು ಇದೆಲ್ಲ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ಲೇಟ್ ಆಗುತ್ತಲ್ವ, ಅದಕ್ಕೋಸ್ಕರ ಆ ಕಡೆ ಏನು ಹೋಗಲಿಲ್ಲ ಸ್ಟಿಚಿಂಗ್ ಕಡೆ. ಡೈಲಿ ಸ್ಟಿಚ್ ಮಾಡ್ತಾಯಿದ್ರೆ, ಇಲ್ಲ ಅಂತಂದರೆ ಅವಾಗವಾಗ ಕೆಲವೊಂದು ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾಯಿದ್ರೆ ಅಷ್ಟೊಂದು ಮರಿತಾ ಇರಲ್ಲ, ಮಾರ್ಕ್ ಮಾಡ್ಕೊತೀವಲ್ಲ ಅದನ್ನೆಲ್ಲ. ತುಂಬ ಲಾಂಗ್ ಗ್ಯಾಪ್ ಆಗಿಬಿಟ್ರೆ ಸೊ ನೆನಪಿರೋದಿಲ್ಲ ಅಷ್ಟೊಂದು ನಾವು ಮಾರ್ಕ್ ಮಾಡ್ಕೊಳ್ಳೋದು ಬ್ಲೌಸ್ದೆಲ್ಲ. ನಾನು ತುಂಬ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಲ್ಲ, ಕಡಿಮೆನೇ ಒಂದು 4-5 ಬ್ಲೌಸಸ್ ಸ್ಟಿಚ್ ಮಾಡಿದ್ದೀನಿ ಅಷ್ಟೇನೆ. ಇನ್ನೂ ಕಲಿಯೋದಿದೆ, ಹಾಗಾಗಿ ಸ್ವಲ್ಪ ಸ್ವಲ್ಪ ಟೈಮ್ ಮಾಡ್ಕೋಬೇಕು ಅನ್ಕೊತೀನಿ. ಟೈಮ್ ಸಿಕ್ತಾಗೆಲ್ಲ ಸ್ಟಿಚ್ ಮಾಡ್ತಿರ್ತೀನಿ. ಈ ನಡುವೆ ಸ್ವಲ್ಪ ಟೈಮ್ ಆಗ್ತಾಯಿಲ್ಲ. ನಾನು ಲಾಗ್ಸ್ನ ಸ್ಟಾರ್ಟ್ ಮಾಡಿದಾಗಿಂದ ಆದಷ್ಟು ಕಡಿಮೆನೇ ಮಾಡಿದ್ದೀನಿ ಅದನ್ನೆಲ್ಲ. ಸೊ ಇಷ್ಟೆಲ್ಲ ಕೆಲಸ ಮುಗಿಸ್ಕೊಳ್ಳೋಷ್ಟರಲ್ಲಿ ಟೈಮು 11 ಗಂಟೆ ಆಗ್ತಾಯಿದೆ. ಇನ್ನೊಂದು 10 ಮಿನಿಟ್ಸ್ ಇದೆ ಅಷ್ಟೇನೆ. ಅಷ್ಟರಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಟಿಫನ್ ಮಾಡೋಣ ಅಂಥೇಳಿ ಬಂದೆ.
ಹೊಟ್ಟೆ ಅಂತೂ ತುಂಬ ಹಸಿತಾಯಿತ್ತು, 11 ಗಂಟೆ ಆಗೋಗಿತ್ತಲ್ಲ. ಡೈಲಿ 8:30 8:45ಗೆಲ್ಲ ತಿಂದ್ಬಿಡ್ತೀವಿ. 9:30ಗೆಲ್ಲ ಆಫೀಸ್ ಇರೋದ್ರಿಂದ ಬೇಗನೆ ಟಿಫನ್ ಆಗೋಗುತ್ತೆ. ಸಂಡೇ ಕೆಲವೊಂದು ಸಲ ಈ ಥರ ಲೇಟ್ ಆಗುತ್ತೆ, ಏನಾದ್ರು ಒಂದು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ಕೊತ ಲೇಟ್ ಆಗುತ್ತೆ. ಇಲ್ಲ ಅಂತಂದರೆ ಸಂಡೇನೂ ಬೇಗನೆ ಟಿಫನ್ ಆಗೋಗಿರುತ್ತೆ. ಸೊ ವಾಂಗಿಬಾತ್ ಮಾಡಿದರು ಟಿಫನ್ಗೆ. ನಮ್ಮ ಹಸ್ಬೆಂಡ್ಗಂತೂ ವಾಂಗಿಬಾತ್ ಗೊಜ್ಜು ಮತ್ತು ಅನ್ನ ಅಂತಂದರೆ ತುಂಬ ಇಷ್ಟ. ಅವ್ರಿಗೆ ಈ ಬಾತ್ ಟೈಪ್ ಅಂದರೆ ಇವಾಗ ಪಲಾವ್ ಎಲ್ಲ ಮಾಡ್ತೀವಲ್ಲ ಆ ಥರನೂ ವಾಂಗಿಬಾತ್ ಮಾಡ್ತಾರೆ. ಅದಕ್ಕಿಂತ ಅವ್ರಿಗೆ ಈ ಥರ ಸಪ್ರೇಟಾಗಿ ಅನ್ನ ಸಪ್ರೇಟು ಗೊಜ್ಜು ಸಪ್ರೇಟ್ ಮಾಡಿದ್ರೆ ತುಂಬ ಇಷ್ಟ. ಅದಕ್ಕೆ ಇವತ್ತು ಸಂಡೇ ಅಲ್ವಾ, ಅವರು ಮನೆಯಲ್ಲೇ ಇರ್ತಾರೆ ಅಂತೇಳಿ ಮಾಡಿಟ್ಟು ಹೋಗಿದ್ದಾರೆ ನಮ್ಮ ಅಕ್ಕ. ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಈ ಥರ ಸಪ್ರೇಟಾಗಿ ಮಾಡೋದೂ ಕೂಡ. ನಾವು ಈ ವಾಂಗಿಬಾತನ್ನ ಪಲಾವ್ ಟೈಪ್ ಎಲ್ಲ ಮಾಡಲ್ಲ, ಒಂದೇ ಸಲ ಒಗ್ಗರಣೆ ಹಾಕಿ ಕೂಗಿಸ್ಕೊಳ್ಳಲ್ಲ. ರೈಸು ಮತ್ತು ಬದನೆಕಾಯಿ ಎಲ್ಲ ಸಪ್ರೇಟಾಗೇ ಮಾಡ್ಕೊತೀವಿ. ಈ ಗೊಜ್ಜೆ ಬೇರೆ ಮಾಡ್ತೀವಿ, ರೈಸೇ ಬೇರೆ ಮಾಡ್ತೀವಿ. ಯಾಕೆಂತಂದರೆ ಎಲ್ಲರಿಗೂ ಇದೇ ಥರ ಇಷ್ಟ ಆಗುತ್ತೆ ನಮ್ಮ ಮನೇಲಿ. ಹಾಗಾಗಿ ನಾವು ಈ ಥರ ಬೇರೆ ಬೇರೆ ಸಪ್ರೇಟಾಗಿ ಮಾಡ್ಕೊತೀವಿ. ಅಂದರೆ ಆ ಥರನೂ ಚೆನ್ನಾಗಿರುತ್ತೆ. ಬಾತ್ ಟೈಪ್ ಮಾಡ್ತಾರಲ್ಲ, ಪಲಾವ್ ಟೈಪ್, ಅದು ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಆದರೆ ನಮಗೆ ಮತ್ತು ಮನೆಯವರಿಗೆ ಮಕ್ಕಳಿಗೆಲ್ಲ ಇದೇ ಥರ ಇಷ್ಟ ಆಗೋದ್ರಿಂದ ಸೊ ನಾವು ಜಾಸ್ತಿ ಈ ಥರನೇ ಮಾಡ್ತಿರ್ತೀವಿ. ನಾನು ಟಿಫನ್ ಎಲ್ಲ ಮಾಡೆಲ್ಲ ಆದಮೇಲೆ ನಮ್ಮ ಅತ್ತೆ ಕಾಫಿ ಕೇಳಿದ್ರು. ಹಾಗೆ ಡೈಲಿ ನಮಗೂ ಕುಡಿದು ರೂಢಿಯಾಗಿದೆ ಕಾಫಿನ ಟಿಫನ್ ಎಲ್ಲ ಆದಮೇಲೆ. ಅದಕ್ಕೆ ಅವ್ರಿಗೆ ಮತ್ತು ನನಗೆ ಇಬ್ರಿಗೂ ಕಾಫಿ ಮಾಡಿದೆ. ಮತ್ತು ಕಾಳಂತೂ ತೊಗರಿ ಕಾಳು ಬಿಡಿಸೋಷ್ಟರಲ್ಲಿ ಪಾಪ ಸೊಂಟ ಎಲ್ಲ ನೋವಂಬಿಡ್ತು ಅವ್ರಿಗೆ. ಏಕೆಂತಂದರೆ ಹಳೆ ಕಾಯಿ ಏನಿತ್ತು ಅದ್ರ ಜೊತೆಗೆ ಹೊಸ ಕಾಯಿ ಎರಡೂ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ. ನಮ್ಮನೆ ಹತ್ರ ಇರೋರ ಹತ್ರನೇ ತೊಗೊಂಡಿದ್ದು. ಆದರೆ ಯಾಕೆ ಆ ಥರ ಮಾಡಿದ್ರು ಅನ್ನೋದು ಗೊತ್ತಿಲ್ಲ. ನಮ್ಗೆ ಹೇಳಿದ್ದಾದರೂ ಚೆನ್ನಾಗಿರ್ತಿತ್ತು, ತೊಗೊಳ್ತಿರ್ಲಿಲ್ಲ. ಪಾಪ ಬಿಡಿಸೋಷ್ಟರಲ್ಲಿ ತುಂಬ ಕಷ್ಟಪಡ್ತಾಯಿದ್ರು. ನೋಡಿ ಸಿಪ್ಪೆ ಇಷ್ಟಾಗಿದೆ, ಕಾಳು ಇಷ್ಟೇ ಇಷ್ಟ ಆಗಿದೆ. ಅದಕ್ಕೂ ಸ್ವಲ್ಪ ಬೇಜಾರು ಮಾಡ್ಕೊತಾಯಿದ್ರು. ಇಷ್ಟಪಟ್ಟು ತಂದೆ ಕಾಳನ್ನ, ನೋಡಿದ್ರೆ ಈ ಥರ ಇದೆ ನೋಡಿ, ಸ್ವಲ್ಪ ರೆಡ್ ಕಾಳಿದೆ, ಇನ್ನೊಂದು ಸ್ವಲ್ಪ ಎಲ್ಲ ಒಂಥರ ವೈಟ್ ಕಾಳುಗಳಿದೆ, ಗ್ರೀನ್ ಕಾಳುಗಳು. ಈ ಥರ ಮಿಕ್ಸ್ ಮಾಡಿಕೊಟ್ರೆ ಚೆನ್ನಾಗಿರಲ್ಲ, ಒಂದೇ ಥರ ಕೊಟ್ರೆ ಚೆನ್ನಾಗಿರುತ್ತೆ. ಏನು ಮಾಡೋಕ್ಕಾಗಲ್ಲ, ತೊಗೊಂಡಿದ್ದೀವಲ್ವ, ಸೊ ಹಾಗಾಗಿ ಬಿಡಿಸ್ಲೇಬೇಕು. ನಮ್ಮ ಅತ್ತೆ ಇನ್ನೂ ಟಿಫನ್ ಕೂಡ ಮಾಡಿಲ್ಲ, ಬಿಡಿಸ್ಕೊಂಡು ಕೂತಿದ್ದಾರೆ, ಆಗೋಗಲಿ ಅಂತ ಹೇಳಿ. ಸೊ ಗೈಸ್, ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಕೊಡಿ, ಮತ್ತು ಕಮೆಂಟ್ ಮೂಲಕ ಲಾಗ್ಸ್ ಹೇಗಿದೆ ಅಂತ ಕೂಡ ತಿಳಿಸಿ. ಯಾರು ಹೊಸ್ದಾಗಿ ನನ್ನ ಲಾಗ್ನ ನೋಡ್ತಾ ಇದ್ದರೆ ಪ್ಲೀಸ್ ಹಳೆ ಲಾಗ್ನೂ ನೋಡಿ ಯಾವ ಥರ ಇದೆ ಅಂಥೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ನೀವು ಕಮೆಂಟ್ ಮಾಡಿ ತಿಳಿಸಿದ್ರೇ ನನಗೂ ಗೊತ್ತಾಗೋದು ಲಾಗ್ ಯಾವ ಥರ ಇದೆ, ಚೆನ್ನಾಗಿದೆಯಾ, ಏನು ಇಷ್ಟ ಆಗ್ತಾ ಇದೆಯಾ ಇಲ್ವಾ ಅಂತ. ಹಾಗಾಗಿ ಪ್ಲೀಸ್ ಕಮೆಂಟ್ ಮೂಲಕ ಲಾಗ್ ಹೇಗಿದೆ ಅಂತ ತಿಳಿಸ್ಕೊಡಿ. ಥ್ಯಾಂಕ್ ಯು ಟು ಆಲ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನನ್ನ ಈ ಒಂದು ಲಾಗ್ನ ಇವತ್ತಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇನ್ನೊಂದು ಲಾಗ್ ಮೂಲಕ ನಿಮಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಟು ಆಲ್, ಥ್ಯಾಂಕ್ ಯು ಸೋ ಮಚ್.